ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗುಳುಕೋಟದಲ್ಲಿ ನಾನು ಇವತ್ತು ಬಂದಿದ್ದೀನಿ. ಇವತ್ತು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರ ಅಪ್ಪಾಜಿಯವರ ಒಂದು 40ನೇ ಗುರುವಂದನಾ ಕಾರ್ಯಕ್ರಮ ಪ್ರಯುಕ್ತ ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಇವತ್ತಿನ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡರು. ನಮ್ಮ ಜೊತೆ ಈಗಾಗಲೇ ನಮ್ಮ ಜಿಲ್ಲಾ ಆಫೀಸರ್ಗಳು ಇದ್ದಾರೆ ಮತ್ತು ತಾಲೂಕು ಆಫೀಸರು ಮತ್ತು ಈ ಬ್ಲಡ್ ಬ್ಯಾಂಕಿನ ಒಂದು ಆಫೀಸರ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಕೇಳ್ಕೊತಾ ಬಂದಿದ್ದೀನಿ. ಕೇಳೋಣ ಸರ್. ಈಗ ಈ ನಿಮ್ಮ ಪರಿಚಯ ಬಗ್ಗೆ ನಮ್ಗೆ ಹೇಳ್ಬೇಕು ಸರ್. ಇವು ಸರ್. ಓಕೆ, ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ಜಿ ಪಾಟೀಲ್ ಅಂತ ರಕ್ತ ಕೇಂದ್ರದ ವೈದ್ಯಾಧಿಕಾರಿ, ಪೆಥಾಲಜಿಸ್ಟ್, ಬಿಮ್ಸ್ ಜಿಲ್ಲಾ ಆಸ್ಪತ್ರೆ ಬೆಳಗಾವಿ. ಇವತ್ತಿನ ದಿವಸ ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಯವರ 40ನೇ ಗುರುವಂದನಾ ಕಾರ್ಯಕ್ರಮವನ್ನು ಮುಗುಳುಕೋಡು ಊರಿನಲ್ಲಿ ಇಟ್ಕೊಂಡಿದ್ದು ಒಂದು ಬಹಳ ಪವಿತ್ರವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಡಳಿತದ ಪರವಾಗಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಪರವಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ತಯಾರಿ ಆಲ್ಮೋಸ್ಟ್ ಅಕ್ಟೋಬರ್ ತಿಂಗಳ ಕಡೆ ವೀಕ್ನಲ್ಲಿಂದ ಸ್ಟಾರ್ಟ್ ಆಗಿಬಿಡ್ತೀರಿ ಕಾರ್ಯಕ್ರಮದ ತಯಾರಿ. ಸರಿ ಸರ್. ಇದ್ರದ್ದು ಮೂಲ ಉದ್ದೇಶ ಏನಂತಂದ್ರೆ ಸ್ವಾಮೀಜಿಯವ್ರಿಗೆ ನಮ್ಮ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ದುಡಿಯುವಂತಹ ಸೈನಿಕರಿಗೆ ನಮ್ಮ ಒಂದು ಆಶ್ರಮದ ವತಿಯಿಂದ ರಕ್ತ ತಲುಪಬೇಕು ಅನ್ನುವಂಥ ಬಹಳ ದೊಡ್ಡ ಉದ್ದೇಶ ಇತ್ತು ಗುರೂಜಿಯವ್ರಿಗೆ. ಅದಕ್ಕೆ ಗುರೂಜಿಯವರು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಮುಖಾಂತರ ಹಾಗೂ ನಮ್ಮ ಡಾಕ್ಟರ್ ಕೊಪ್ಪತ್ ಸರ್ ಮುಖಾಂತರ ನಮಗೆ ಸಂಪರ್ಕವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ದೇವೆ. ಜಿಲ್ಲಾಡಳಿತ ಪರವಾಗಿ ನಮಗೆ ನೀವು ಸಹಕಾರವನ್ನು ನೀಡಿ ಅಂತ ಕೇಳಿಕೊಂಡ್ರು. ಆ ನಿಟ್ಟಿನಲ್ಲಿ ನಾವು ಅವತ್ತಿನಿಂದ ನಮ್ಮ ಟೀಮು, ಯಾಕಂದ್ರೆ ರಕ್ತದಾನ ಶಿಬಿರ ಅಂತಂದರೆ ಇದು ಎರಡೂ ಕಡೆಯಿಂದ ಕೆಲಸ ಇರ್ತದೆ ರೀ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾವ ಊರಿನಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತಿರ್ತಾರೆ ಅಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಅಲ್ಲಿ ಎಲ್ಲ ಸಿಬ್ಬಂದಿಯವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂದ್ರೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಆಶಾ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು, ಅಲ್ಲಿನ ಇರುವಂಥ ನಮ್ಮ ಸಮುದಾಯ ಮತ್ತು ನಾವು ಲೀಡರ್ಸ್ ಆಯಿತು, ಆಮೇಲೆ ನಾವು ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಕರಿತೀವಿ, CHOs, ಅವರು ಆಶಾ ವರ್ಕರ್ಸ್, ಇವರೆಲ್ಲರೂ ಕೂಡ ಬಹಳ ತಾಲೂಕು ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ತಾರೆ. ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡ್ಕೊಳ್ತಾರೆ. ಆ ಆ್ಯಕ್ಷನ್ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋ ಸ್ಟೇಜಿಗೆ ಬಂದಿತ್ತು. ಅದರ ಸಲುವಾಗಿ ನಾವು ಎಲ್ಲರನ್ನೂ ಇಲ್ಲಿ ಭೇಟಿಯಾಗಿ ಎಲ್ಲ ಸ್ಥಳವನ್ನು ನಿಗದಿಪಡಿಸಿ ಅದಕ್ಕೆ ಬೇಕಾದಂಥ ಬೆಡ್ಡಿನ ವ್ಯವಸ್ಥೆ ಆಗಲಿ, ಪ್ರಯೋಗಶಾಲಾ ತಂತ್ರಜ್ಞರ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಮಗೆ ಈಗ ಜಿಲ್ಲಾಡಳಿತದ ವತಿಯಿಂದ ಹಾಗೂ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಈ ಕ್ಯಾಂಪು ಯಶಸ್ವಿ ಆಗಲಿಕ್ಕೆ ನಮಗೆ ಪರಿಕರಗಳು ಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ಸ್, ವೆಹಿಕಲ್ಲು, ಮ್ಯಾನ್ ಪವರು, ಆಮೇಲೆ ಟೆಕ್ನಿಕಲ್ ಸ್ಟಾಫು, ಇದನ್ನೆಲ್ಲ ನಮ್ಮ ಜಿಲ್ಲಾಡಳಿತ ನಮಗೆ ಭಾಳ ಒಳ್ಳೆಯ ರೀತಿಯಿಂದ ನಮಗೆ ಪ್ರೊವೈಡ್ ಮಾಡಿದೆ ಈ ಕ್ಯಾಂಪ್ ಸಕ್ಸಸ್ ಮಾಡಲಿಕ್ಕೆ. ಯಾಕಂದರೆ ಇದರಿಂದ ಬರುವಂಥ ರಕ್ತ ಸೈನಿಕರಿಗೂ ಮುಟ್ಬೋದು ಅಥವಾ ನಮ್ಮ ಬಿಮ್ಸ್ ಆಸ್ಪತ್ರೆ ಹಾಗೂ ನಮ್ಮ ಬಿಮ್ಸ್ ಆಸ್ಪತ್ರೆ ಮೊದಲು ಬ್ಲಡ್ ಬ್ಯಾಂಕ್ ಆಗಿದ್ದು ಅದರ ಅಡಿಯಲ್ಲಿ 11 ಸ್ಟೋರೇಜ್ ಸೆಂಟರ್ ಕೆಲಸ ಮಾಡ್ತಾ ಇರ್ತಾವೆ. ಅಲ್ಲಿ ಎಲ್ಲ ತಾಯಿ ಮತ್ತು ಮಕ್ಕಳಿಗೆ ರಕ್ತ ತಲುಪಲಿ ಅನ್ನೋ ದೃಷ್ಟಿಯಿಂದ ಕ್ಯಾಂಪ್ ಯಶಸ್ವಿ ಆಗಲಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸುಮಾರು ನನಗನಿಸಿದ ಮಟ್ಟಿಗೆ ನಮ್ಮ ಬಿಮ್ಸ್ ಆಸ್ಪತ್ರೆಯಿಂದ 40 ಸಿಬ್ಬಂದಿ ಹಾಗೂ ತಮ್ಮ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ವತಿಯಿಂದ ಮೋರ್ ದೆನ್ 100 ಸಿಬ್ಬಂದಿಯವ್ರನ್ನ ಈ ಕ್ಯಾಂಪಿಗೆ ನಿಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಮೊದಲನೇ ಕರ್ತವ್ಯ ಸಲ್ಲಿಸ್ತೇನೆ. ಸರ್, ಈ ಎಲ್ಲ ತಯಾರಿ ನೀವು ಎಷ್ಟು ದಿನ ಮುಂಚೆ ನೀವು ಈ ತಯಾರಿ ಮಾಡ್ಕೊಂಡಿದ್ದೀರಿ ಸರ್? ಇದು ಸುಮಾರು 1 ತಿಂಗಳು ಆಯ್ತು. ಹೌದಾ ಸರ್? 1 ತಿಂಗಳಿಂದ ತಯಾರಿ ಮಾಡ್ಕೊಂಡು. ನೋಡಿ ಸರ್, ಒಳ್ಳೆ ಕಾರ್ಯ ಇದು. ನಿಮ್ಮ ಸ್ಟಾಫ್ ವತಿಯಿಂದ ಏನು ಮಾಡ್ತಾ ಇದ್ದಾರಲ್ಲ, ಇದು ಜನರಿಗೆ ಒಂದು ಒಳ್ಳೆಯ ರಕ್ತದಾನ ಶಿಬಿರ. ಒಬ್ಬೊಬ್ರು ಜನ ಅನಿಸ್ತಾರೆ ಸರ್, ರಕ್ತದಾನ ಅಂದರೆ ಮಾಡೋದ್ರೆ ಏನೋ ಆಗುತ್ತೆ ಅಂತ. ಅದಕ್ಕೆ ನೀವು ಏನು ಹೇಳೋಕ್ಕೆ ಜನರಿಗೆ ಇಷ್ಟಪಡ್ತೀರಿ ಸರ್? ಇದು ರಕ್ತದಾನ ಹೇಳ್ಬೇಕಂತಂದ್ರೆ ರಕ್ತದಾನ ಬಹಳ ಸೂಕ್ಷ್ಮವಾದಂಥ ಕೆಲಸ. ರಕ್ತದಾನ ಯಾಕೆ ಸೂಕ್ಷ್ಮವಾದಂಥ ಕೆಲಸ ಅಂತಂದ್ರೆ ಆ ವ್ಯಕ್ತಿ ತನ್ನ ಶರೀರದ ಟಿಶ್ಯೂ, ನಾವು ರಕ್ತಕ್ಕೆ ಟಿಶ್ಯೂ ಅಂತ ಕರಿತೀವಿ, ಒಂದು ಭಾಗವನ್ನು ಕೊಡ್ತಾ ಇರ್ತಾರೆ. ಸೊ ಈಗ ಟಿಶ್ಯೂನ ಕೊಡಬೇಕಾದ್ರೆ ನಾವು ನಮ್ಮದೊಂದು ಫಾರ್ಮ್ಯಾಟ್ ಇರ್ತದೆ. ಆ ಫಾರ್ಮ್ಯಾಟಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಪ್ರಶ್ನೆಗಳನ್ನ ಯಾಕೆ ಕೇಳ್ತೀವಿ ಅಂತಂದ್ರೆ ಆ ಕೊಡುವಂಥ ರಕ್ತದಾನಿ ಮೊದಲನೇದಾಗಿ ಅವರು ಯೋಗ್ಯ ಅದಾರಲ್ಲೂ ನೋಡ್ತೀವಿ, ನಾವು ಅವ್ರ ಫಿಟ್ನೆಸ್ ನೋಡ್ತೀವಿ. ಸರಿ ಸರ್. ರಕ್ತವನ್ನು ಕೊಡಲಿಕ್ಕೆ ಅವ್ರು ಫಿಟ್ ಅದಾರೋ ಇಲ್ಲೋ ಅದನ್ನು ನಾವು ಚೆಕ್ ಮಾಡಿಬಿಟ್ಟು ನಾವು ರಕ್ತವನ್ನು ತೆಗೆದುಕೊಳ್ತೀವಿ. ಅವ್ರಿಗೆ ಯಾವುದಾದ್ರೂ ಕಾಯಿಲೆ ಇದೆ,
ಅಥವಾ ಅವರು ಶಾರೀರಿಕವಾಗಿ ಏನಾದರೂ ದುರ್ಬಲರದಾರ, ಯಾವುದಾದ್ರೂ ರೋಗದಿಂದ ಮೊದಲು ಬಳಲ್ತಿದ್ರು, ಅದನ್ನೆಲ್ಲ ತೆಗೆದುಕೊಂಡು ನಾವು ರಕ್ತವನ್ನು ತೆಗೆದುಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ. ಅವ್ರ ವಯಸ್ಸು ಎಷ್ಟೈತಿ, ತೂಕ ಎಷ್ಟೈತಿ, ಅದನ್ನು ಕಂಪ್ಲೀಟ್ ತೊಗೋತೀವಿ. ಇದನ್ನೆಲ್ಲ ತೊಗೊಂಡ್ಮೇಲೆ ಅದನ್ನು ನಾವು ಮಾಡ್ತಾಯಿರ್ತೀವಿ. ಆಮೇಲೆ ಇನ್ನೂವರೆಗೂ ಜಗತ್ತಿನಲ್ಲಿ ರಕ್ತದಾನ ಮಾಡಿದ ಮೇಲೆ ಯಾರ್ದೂ ಮೃತ್ಯು ಆಗಿಲ್ಲ ರೀ. ಈ ಜಗತ್ತಿನಲ್ಲಿ ದರ್ ಇಸ್ ನೋ ಎವಿಡೆನ್ಸ್ ಇಲ್ಲಿ ರಕ್ತದಾನ ಈಗ ನಿಮ್ಮ ಪ್ರಕಾರ ಅಷ್ಟೊಂದು ಸೇಫ್ ಇದೆ. ರಕ್ತದಾನ ಮಾಡೋದು ಭಾಳ ಸೇಫ್ ರೀ. ಸರಿ ಸರ್ ಸರ್. ಈಗ ಸರ್ ನಿಮ್ಮ ಪ್ರಕಾರ ಎಷ್ಟು ಏಜ್ದಿಂದ ನಿಮಗೆ ಬ್ಲಡ್ ಇಲ್ಲಿ ಕೊಡ್ಬೋದು ಅವರು? ಇದು WHO ಕ್ರೈಟೇರಿಯಾ ಪ್ರಕಾರ 18ರಿಂದ 60 ವರ್ಷ ಮಾಡಿದ್ದಾರೆ. 18ರಿಂದ 60 ವರ್ಷ ಇರುವಂಥವರು ಯಾವುದೇ ಆರೋಗ್ಯವಂತ ವ್ಯಕ್ತಿ ರಕ್ತದಾನವನ್ನು ಮಾಡ್ಬೋದು. ಓಕೆ ಸರ್. ಈಗಾಗಲೇ ಜನರ ಆರೋಗ್ಯ ಒಳ್ಳೆಯ ರೀತಿಯಿಂದ ಇರೋದ್ರಿಂದ ಮುಂದಿನ ವರ್ಷದಿಂದ WHO 60ರಿಂದ 65 ವರ್ಷ ಮಾಡೈತೆ. ಓಕೆ 65 ವರ್ಷಕ್ಕೆ ಏರಿಸ್ಬಿಟ್ಟೈತೆ ಆರ್ಗನೈಸೇಷನ್. ಸರ್ ಓಕೆ. ಅದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸರಿ ಸರ್ ಸರಿ. ಹಾಂ ಸರ್, ಈಗ ಉದಾಹರಣೆಗೆ ನಾನೇ ಬ್ಲಡ್ ಕೊಡಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊರಿ ಸರ್. ಈಗ ಅಂದರೆ ನೀವು ಯಾವ ರೀತಿ ಪ್ರೊಸೀಜರ್ ಇರುತ್ತೆ? ಒಬ್ಬ ವ್ಯಕ್ತಿ ಬಂದು ಬ್ಲಡ್ ಕೊಡಬೇಕಾದ್ರೆ ಆ ಪ್ರೊಸೀಜರ್ ನಿಮ್ದು ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಹೇಳ್ತೀವಿ ಸರ್. ಸುಮಾರು ಇದರಲ್ಲಿ ಬಹಳಷ್ಟು ಪ್ರಶ್ನೆ ಇರ್ತವೆ ನಮ್ಮ ಫಾರ್ಮ್ಯಾಟಲ್ಲಿ. ಈ ಫಾರ್ಮ್ಯಾಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಆ ರಕ್ತದಾನಿಯ ಮೂಲ ಮಾಹಿತಿಯನ್ನು ತಗೊಳ್ತೀವಿ. ಮೂಲ ಮಾಹಿತಿ ಅಂದರೆ ಅವ್ರ ಹೆಸರು, ಯಾವ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಊರು ಯಾವುದು, ಮೊಬೈಲ್ ನಂಬರ್. ಇದಕ್ಕೆ ನಾವು ಸೋಷಿಯೋ ಡೆಮೋಗ್ರಫಿಕ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸರಿ. ಇದನ್ನು ತೊಗೊಳ್ತೀವಿ. ಇದನ್ನು ತೊಗೊಂಡಾದ್ಮೇಲೆ ಅವ್ರದ್ದು ಶರೀರ ವೈಸ್ ಬರ್ತೀವಿ. ಅವ್ರಿಂದ ಅವ್ರಿಗೆ ಯಾವ್ಯಾವ ಸಿಸ್ಟಮಲ್ಲಿ ಏನಾದರೂ ಡಿಸೀಸ್ ಇತ್ತು, ನಾವು ಸರಿ ಯಾವುದಾದ್ರೂ ಆಪರೇಷನ್ ಮಾಡಿಸ್ಕೊಂಡಿದ್ರು ನಾವು, ಆಮೇಲೆ ಅವ್ರಿಗೇನಾದರೂ BP ಮತ್ತು ಸಕ್ಕರೆ ಕಾಯಿಲೆ ಐತನೋ ಅಂತ ಕೇಳ್ತೀವಿ. ಹಂಗೇನಾದರೂ ಇತ್ತಂದ್ರೆ BP ಮತ್ತು ಶುಗರ್ ಇದ್ದವರು ಕೂಡ ಬ್ಲಡ್ ಕೊಡ್ಬೋದು. ಅವತ್ತು ನಾವು ಏನು ಮಾಡ್ತೀವಿ ಅಂದರೆ ಅವ್ರದ್ದು ಶುಗರ್ ಚೆಕ್ ಮಾಡಿಸ್ತೀವಿ, BP ಚೆಕ್ ಮಾಡ್ತೀವಿ. ಎರಡು ನಾರ್ಮಲ್ ಇತ್ತಂದ್ರೆ ಅವ್ರು ಕೂಡ ರಕ್ತದಾನವನ್ನು ಮಾಡ್ಬೋದು. ಮಂದಿಗೆ ಏನಿರ್ತೈತೆ ಅಂದರೆ BP ಮತ್ತು ಶುಗರ್ ಇದ್ದರೆ ರಕ್ತದಾನ ಮಾಡಬಾರ್ದು ಅನ್ನೋ ಕಲ್ಪನೆ ಇರ್ತೈತಿ. ಇದ್ದವರು ಮಾಡ್ಬೋದು, ಕೊಡ್ಬೋದು ಸರ್. ಡಯಾಬಿಟಿಸ್ ಇದ್ದವರು ಇನ್ಸುಲಿನ್ ತೊಗೋತಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಇನ್ಸುಲಿನ್ ಇಂಜೆಕ್ಷನ್ಸ್ ತೊಗೊಳ್ತಿದ್ರೆ ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ಬಾಯಿಂದ ಮಾತ್ರೆಗಳನ್ನು ತೊಗೊಳ್ತಿದ್ರೆ ಅವರು ರಕ್ತದಾನವನ್ನು ಮಾಡ್ಬೋದು. ಬ್ಲಡ್ ಡೊನೇಟ್ ಕೂಡ ಮಾಡ್ಬೋದು. ಇನ್ನು ಕೆಲವೊಂದು ಬೇರೆ ಬೇರೆ ಕಾಯಿಲೆ ಇರ್ತಾವೆ. ಕೆಲವೊಬ್ಬರು ಮೆಡಿಸಿನ್ಸ್ ತೊಗೋತಿರ್ತಾರೆ, ಕೆಲವೊಬ್ಬರು ಹಾರ್ಟ್ ಆಪ್ರೇಷನ್ಸ್ ಮಾಡಿಸಿರ್ತಾರೆ. ಅಂಥವ್ರೆಲ್ಲ ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಬೈಪಾಸ್ ಸರ್ಜರಿ ಅಂತ ಕರೀತಾರೆ, ಅವ್ರಿಗೆ ಮಾಡಕ್ಕೆ ಬರೋದಿಲ್ಲ. ಆಮೇಲೆ ಮೇಜರ್ ಸರ್ಜರಿ ಅಂದರೆ ದೊಡ್ಡ ಸರ್ಜರಿ ಮಾಡಿಸಿದ್ರೆ ಅಂದ್ರೆ 12 ತಿಂಗಳು ಅಂದ್ರೆ 1 ವರ್ಷ ಕೊಡ್ಲಿಕ್ಕೆ ಬರೋದಿಲ್ಲ. ಮೈನರ್ ಸರ್ಜರಿ 3 ತಿಂಗಳು ಇರ್ತಾವೆ, 6 ತಿಂಗಳ ಮಟ್ಟ ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು 6 ತಿಂಗಳಾದ್ಮೇಲೆ ಅವರು ರಕ್ತದಾನ ಮಾಡ್ಬೋದು. ಕೆಲವೊಬ್ಬರಿಗೆ ಮಾನಸಿಕ ಕಾಯಿಲೆಗಳು ಇರ್ತಾವೆ, ಮೆಡಿಸಿನ್ಸ್ ತೊಗೋತಿರ್ತಾರೆ, ಅವ್ರು ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ಥೈರಾಯ್ಡ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಕಿಡ್ನಿ ಇನ್ಫೆಕ್ಷನ್ಸ್ ಎಲ್ಲ ಇರ್ತಾವೆ, ಅವ್ರಿಗೆ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಮೇನ್ ಅಂದರೆ ಕೆಲವೊಬ್ಬರು ಹಲ್ಲಿನ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಮೇಜರ್ ಸರ್ಜರಿ ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅವ್ರಿಗೆ ಕನಿಷ್ಠ 6 ತಿಂಗಳವರೆಗೂ ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಕೆಲವರು ಬಾಡಿ ಮ್ಯಾಗ ಭಾಳಷ್ಟು ಜನರಿಗೆ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ. ಏನೇನೋ ಒಂದು ಇದನ್ನು ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ, ಅವರು ಕೂಡ 6 ತಿಂಗಳವರೆಗೂ ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಆಮೇಲೆ ಹೆಣ್ಮಕ್ಳಲ್ಲಿ ಈಗ ಕೆಲವು ಪ್ರೆಗ್ನೆಂಟ್ ಇರ್ತಾರೆ ಅಥವಾ ಕೆಲವು ಮಕ್ಕಳಿಗೆ ಹಾಲು ಕುಡಿಸ್ತಿರ್ತಾರೆ, ಅಂಥವು ಲ್ಯಾಕ್ಟೇಟಿಂಗ್ ಮದರ್ ಅಂತ ಕರಿತೀವಿ, ಅವರು ಕೂಡ ರಕ್ತದಾನ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು. ಇನ್ನು ಕೆಲವು ಆಲ್ಕೋಹಾಲ್ ಕನ್ಸಂಪ್ಷನ್ನು ಇವೆಲ್ಲ ಬರ್ತಾವೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದ್ರೆ 48 ತಾಸು ನಮ್ಮ ಲೆಕ್ಕದಲ್ಲಿ ಇದೆ ಅದು, ಅದನ್ನು ಎಲ್ಲ ಹೇಳ್ತಿರ್ತೀವಿ. ಇನ್ನು ಕೆಲವೊಂದಷ್ಟು ನಾವು ಕೆಲವು ಹೈ ರಿಸ್ಕ್ ಬಿಹೇವಿಯರ್ ಅಂತ ಕರಿತೀವಿ. ಅವ್ರಿಗೇನಾದರೂ ಬೇರೆ ಎಲ್ಲಾದರೂ ಸಂಪರ್ಕ ಇರ್ತೈತಿ, ಅಂಥವೆಲ್ಲ ಸ್ವಲ್ಪ ಕೇಳ್ಬೇಕು ನಾವು. ಅದನ್ನು ಕೇಳಿ ತೊಗೊಳ್ಬೇಕು. ಅವ್ರು ಎಲ್ಲರೂ ಇದನ್ನು ಮಾಡಿದಾರೆ, ಅದು ಭಾಳ ಇಂಪಾರ್ಟೆಂಟ್. ಇದನ್ನು ನಾವು ಬ್ಲಡ್ಡನ್ನು ತೆಗೆದುಕೊಂಡು ಹೋದ್ಮೇಲೆ ಟೆಸ್ಟ್ ಮಾಡೋದನ್ನು ಪತ್ತೆ ಹಚ್ತಿರ್ತೀವಿ. ಬಟ್ ಅದಕ್ಕಿಂತ ಮೊದಲು ನಾವು ಒಂದ್ಸತಿ ಕೇಳ್ಬಿಟ್ಟಿವಿ ಅಂದ್ರೆ ಅವ್ರು ನಾವು ಡೊನೇಟ್ ಮಾಡೋದ್ರಿಂದ ಅವಾಯ್ಡ್ ಮಾಡಿಸ್ಬೇಕು. ಅವ್ರಿಗೂ ಒಳ್ಳೆ ಇದಿರ್ತೈತೆ ಅದರಲ್ಲಿ. ಇಂಥ ಸುಮಾರು ನಮ್ಮದು 26 ಪ್ರಶ್ನೆ ಇರ್ತಾವೆ. 26 ಪ್ರಶ್ನೆಗಳು ನಾವು ಕೇಳ್ಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ತೀವಿ. ಮೇನ್ ಅವ್ರ ತೂಕದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅಂದ್ರೆ ಈಗ ಅವ್ರದ್ದು ವೇಟ್ ಅವ್ರದ್ದು ಮಿನಿಮಮ್ ಒಂದು ವೇಟ್ ಅಂದ್ರೆ 45 ಕಿಲೋ ವೇಟ್ ಇರ್ಬೇಕು. ರಕ್ತದಾನ ಮಿನಿಮಮ್ 45 ಕಿಲೋ ವೇಟ್. ಸೊ ಈಗ 45ರಿಂದ 55 ಕಿಲೋ ವೇಟ್ ಇತ್ತಂದ್ರೆ ಅವ್ರಿಗೆ 350 ml ಬ್ಲಡ್ ತಗೋತೀವಿ. 350 ml. 55 ಕಿಲೋ ಮೇಲ್ಪಟ್ಟಿದ್ದವ್ರಿಗೆ ನಾವು 450 ml ಬ್ಲಡ್ ತಗೋತೀವಿ. ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಮ್ಮೆ ಫಿಮೇಲ್ ಡೋನರ್ಸ್ ಬರ್ತಾರೆ, ಕೆಲವು ಬಾರ್ಡರ್ ಲೈನ್ ವೇಟ್ ಇರ್ತಾವೆ 45, 46 ಇರ್ತಾವೆ. ಅವ್ರಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ಚಿಕ್ಕ ಬ್ಯಾಗ್ ಇರ್ತವೆ, 100 ml ಬ್ಯಾಗ್ ಇರ್ತವೆ. 100 ml ಬ್ಯಾಗಲ್ಲೂ ಕೂಡ ನಾವು ರಕ್ತವನ್ನು ತೊಗೋತಿರ್ತೀವಿ. ಆ 100 ml ಬ್ಯಾಗನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಸಣ್ಣ ಮಕ್ಕಳಿಗೆ ಕೊಡ್ತೀವಿ. ಅಂದ್ರೆ 1 ದಿವಸ 2 ದಿವಸ ಮಕ್ಕಳಿಗೆ NICUದಲ್ಲಿ ಹಾಕಿರ್ತಾರೆ, ಆ ಮಕ್ಕಳಿಗೆ ನಾವು ಕೊಡುವಂಥ ವ್ಯವಸ್ಥೆ. ಇವೇನು ಬ್ಲಡ್ ಬ್ಯಾಗ್ಸ್ ಏನಿರ್ತಾವಲ್ಲ, ಇದರೊಳಗಡೆ ಒಂದು ಲಿಕ್ವಿಡ್ ಇರ್ತದೆ, ಅದಕ್ಕೆ ನಾವು ಆ್ಯಂಟಿಕೋಆಗುಲೆಂಟ್ ಅಂತ ಕರೀತೀವಿ. ಆ್ಯಂಟಿಕೋಆಗುಲೆಂಟ್ ಅದೇನು ಮಾಡ್ತೈತೆ ಅಂದ್ರೆ ರಕ್ತವನ್ನು ದ್ರವ ರೂಪದಲ್ಲಿ ಇಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಲಿಕ್ವಿಡ್ ಸ್ಟೇಜ್ ದ್ರವ ರೂಪದಲ್ಲಿ ಇಟ್ಬಿಡ್ತೈತೆ. ಈ ತೆಗೆದುಕೊಂಡು ಹೋದಂಥ ಬ್ಲಡ್ಡನ್ನು ನಾವು 35 ದಿನ ಶೇಖರಣೆ ಮಾಡ್ತೀವಿ. 35 ದಿನವರೆಗೂ ನಾವು ಕೊಡ್ಬೋದು.
ಅದರಲ್ಲಿ ಇನ್ನೂ ಒಂದು ಅದರಲ್ಲಿ ಒಂದು ಸ್ಪೆಷಲ್ ಒಂದು ಮಟೀರಿಯಲ್ ಇರ್ತೈತೆ ಅದರಲ್ಲಿ ಸ್ಯಾಗಮ್ ಅಂತಿರೋದು ಬ್ಯಾಗ್. ಆ ಬ್ಯಾಗ್ ಇತ್ತಂದ್ರೆ 42 ದಿವಸ. ಸೊ 2 ಪ್ಯಾಕೆಟ್ಸ್ ಬರ್ತಾವೆ, ಒಂದು 35 ದಿವಸದ್ದು, ಒಂದು 42 ದಿವಸದ ಪ್ಯಾಕೆಟನ್ನು. ಇಲ್ಲಿ ಕುಳಿತಂಥ ಎಲ್ಲರಿಗೂ ನಾವು ಏನು ಟ್ರೈನಿಂಗ್ ಕೊಟ್ಟಿರ್ತೀವಿ ಅಂದ್ರೆ ಕರೆಕ್ಟಾಗಿ ಪ್ರಶ್ನೆ ಕೇಳೋದು. ಹಾಂ ಸರ್. ಈ ಪಾರ್ಟ್ ಭಾಳ ಇಂಪಾರ್ಟೆಂಟ್ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಯಾವತ್ತೂ. ಹಾಂ ಸರ್. ಡೋನರ್ ಸೆಲೆಕ್ಷನ್ ಕರೆಕ್ಟ್ ಆಯ್ತು ಅಂದ್ರೆ ಒಳಗಡೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಡೋನರ್ ಸೆಲೆಕ್ಷನ್ ನಾವು ಸರಿ ಮಾಡಲಿಲ್ಲ ಅಂದ್ರೆ ಡೋನರ್ಸಿಗೆ ಏನಾದರೂ ಕಾಂಪ್ಲಿಕೇಶನ್ ಆಗ್ಬೋದು. ಅವ್ರಿಗೆ ಏನಾದರೂ ಡಿಸೀಸ್ ಇತ್ತಂದ್ರೆ ಅದನ್ನು ನಾವು ಅವ್ರಿಗೆ ವೀಕ್ನೆಸ್ ಇತ್ತು, ಅವ್ರಿಗೆ ರಕ್ತಹೀನತೆ ಇತ್ತು, ಅದನ್ನೆಲ್ಲ ಸರಿಯಾಗಿ ನಾವು ನೋಡಬೇಕು. ಅದಕ್ಕೆ ನಾವು BPA ಪೊಟಸ್ ಇಟ್ಕೊಂಡಿರ್ತೀವಿ. ಮತ್ತು ಅವ್ರಿಗೆ ನಾವು ರಕ್ತದಲ್ಲಿ ಅವ್ರಿಗೆ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಅನಿಸ್ತದೆ ಚೆಕ್ ಮಾಡ್ಲಿಕ್ಕೆ ಹಿಮೋಗ್ಲೋಬಿನ್ ಇಟ್ಕೊಂಡಿರ್ತೀವಿ. ಶುಗರ್ ಅವ್ನ ಹೆಡು ನಾವು ಚೆಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಒಳಗೆ ಕಳಿಸ್ಬೇಕು. ದಿಸ್ ಈಸ್ ದ ಏನಂತ ನಾವು ಹಾರ್ಟ್ ಆಫ್ ಅವರ್ ಬ್ಲಡ್ ಡೊನೇಷನ್ ಕ್ಯಾಂಪ್. ದಿಸ್ ಇಸ್ ಹಾರ್ಟ್ ಬೇಸಿಕಲಿ. ಯಾಕಂದ್ರೆ ಇಲ್ಲಿ ಡೋನರ್ ಸೆಲೆಕ್ಷನ್ ಮಿಸ್ಟೇಕ್ ಆಯ್ತಂದ್ರೆ ಕಾಂಪ್ಲಿಕೇಶನ್ಸ್ ವಿಲ್ ಸ್ಟಾರ್ಟ್ ಇನ್ಸೈಡ್. ಸೊ ಇದು ರಿಜಿಸ್ಟ್ರೇಷನ್ ಮೇನ್ ಅಂದ್ರೆ ರಿಜಿಸ್ಟ್ರೇಷನ್ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ಆಮೇಲೆ ನಾವು ಅವ್ರದ್ದೆಲ್ಲ ನಾವು ಕೆಲವೊಂದಷ್ಟು ಸೈನ್ ತೊಗೊಂಡು ನಾವು ಇದನ್ನು ಮಾಡ್ಕೊಂಡು ಒಳಗೆ ಕಳಿಸ್ತೀವಿ. ಸರಿ ಸರ್. ಕನ್ಸಲ್ಟ್ ಓಕೆ ಸರ್. ಈಗ ಮೊದಲಿಗೆ ರಿಜಿಸ್ಟ್ರೇಷನ್ ಅಂತೂ ಮುಗೀತು. ಈಗ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಈಗ ಸರ್ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಸರ್? ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಒಳಗಡೆ ಬಂದಮೇಲೆ ಈ ಕ್ಯಾಂಪ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಗ್ರೂಪನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ವತಿಯಿಂದ. ಈ ಗ್ರೂಪಿಗೆ ನಾವು ಏನು ಕರಿತೀವಿ ಅಂದ್ರೆ ಅಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಕೆಲವೊಂದು ಡಿಸೀಸಸ್ ಕಮ್ಯುನಿಕೇಬಲ್ ಇರ್ತಾವೆ, ಕೆಲವೊಂದು ನಾನ್ ಕಮ್ಯುನಿಕೇಬಲ್. ಅದರಲ್ಲಿ ಬೇಸಿಕಲಿ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲೇ ಹೈಪರ್ ಟೆನ್ಷನ್, ಈಗೇನು BP ಚೆಕ್ ಮಾಡ್ತಾ ಇದ್ದಾರೆ, ಇದು BP ಹೆಪಟೈಟಿಸ್ ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಪಾರ್ಶ್ವವಾಯು, ನಾವು ಕ್ಯಾನ್ಸರು, ಆಮೇಲೆ ಎಪಿಲೆಪ್ಸಿ ಅಂತ ಕರಿತೀವಿ, ಆಮೇಲೆ ಕ್ಯಾನ್ಸರು, ಅಸ್ತಮಾ, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, COPD ಅಂತ ಹೇಳಿ. ಸೊ ಇವಕ್ಕೆ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಸರ್ಕಾರದ ಲೆವೆಲ್ದಲ್ಲಿ ಒಂದೊಂದು ಹೊಸ ಕಾರ್ಯಕ್ರಮ, ಹೊಸ ಅಂದ್ರೆ ಭಾಳ ವರ್ಷದಿಂದ ಇದೆ. ನಾನ್ ಕಮ್ಯುನಿಕೇಬಲ್ NCD ವಿಂಗ್ ಅಂತ ಇದೆ ಎಲ್ಲ PSCದಲ್ಲೇ, ಸಮುದಾಯ ಆರೋಗ್ಯ ಕೇಂದ್ರದಲ್ಲೇ. ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಅವುಗಳನ್ನು ಬಹಳ ಬೇಗನೆ ಅದನ್ನು ಕಂಡು ಹಿಡಿದು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿವಿ ಅಂತಂದ್ರೆ ಆ ವ್ಯಕ್ತಿದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಕತ್ತೆ ಅನ್ನೋಂಥ ಉದ್ದೇಶದಿಂದ NCD ವಿಂಗ್ ಅಂತ ಮಾಡಿದ್ದಾರೆ. NCD ವಿಂಗಲ್ಲಿ ಟೆಕ್ನಿಷಿಯನ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಇನ್ನೂ ಅನೇಕ ಸ್ಟಾಫ್ ನಮ್ಮದು NCD ವಿಂಗಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದರಿಂದ ನಾವು ಡಯಾಬಿಟೀಸ್, ಬೇಸಿಕಲಿ ಇಂಡಿಯಾ ಇಸ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕಡಿಮೆ ಮಾಡೋ ಸಲುವಾಗಿ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್, ಈ ನಿಟ್ಟಿನಲ್ಲಿ NCD ವಿಂಗ್ ಅಂತ ಇದು ದೊಡ್ಡ ವಿಂಗ್ ಇದೆ. ಆ್ಯಕ್ಚುಲಿ ಇದು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ above 30 everybody should be screened. 30+ ಫಾರ್ ಎಸ್ಪೆಷಲಿ ಹೇಳಿದ್ವಲ್ಲ ಡಿಸೀಸ್ ಎಲ್ಲ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇದನ್ನು ಸ್ಕ್ರೀನಿಂಗ್ ಮಾಡೋ ಸಲುವಾಗಿ ಈ ಒಂದು ಇದನ್ನ ಇಟ್ಟುಕೊಂಡಿರ್ತಾರೆ. ಇದರಿಂದ ಬೇಗನೆ ಅದನ್ನು ಡಯಾಗ್ನೋಸ್ ಮಾಡಿ ಒಂದು ಆಗ್ಬೇಕಂತ ಅನ್ನುವಂಥ ಒಂದು. ಈಗ ನಾವು ರಕ್ತದಾನಿಗಳನ್ನ ತೊಗೊಳ್ತಿರ್ತೀವಿ, ಅವ್ರಿಗೇನಾದರೂ ಡಯಾಬಿಟಿಸು ಅಥವಾ ಹೈಪರ್ ಟೆನ್ಷನ್ ಇತ್ತಂದ್ರೆ ಅವ್ರನ್ನ ಚೆಕ್ ಮಾಡಿಬಿಟ್ಟು ನಾವು ಎಲಿಮಿನೇಟ್ ಮಾಡ್ಬೋದು, ಅಥವಾ BP ಜಾಸ್ತಿ ಇತ್ತಂದ್ರೆ ನಾವು ಬಿಟ್ಟು ಬಿಡ್ತೀವಿ. ತಾವು ಈಗ ನೋಡ್ತಿರ್ಬೋದು ಇಲ್ಲಿ ಇದು ನಾವು ಬ್ಲಡ್ ಡೊನೇಷನ್ ಪಾರ್ಟ್ ಅಂತ ಇದೆ. ಇದು ಒಂದು ಮೇನ್ ಪಾರ್ಟ್ ನಮ್ಮದು. ಅಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಈ ಪಾರ್ಟಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಡೋನರ್ ಬಂದು ಇಲ್ಲಿ ಕಾಟ್ ಮೇಲೆ ಮಲ್ಕೊಂಡ್ಮೇಲೆ ಅವರು ನಮ್ಮ ಫ್ಲೆಬೋಟಮಿಸ್ಟ್ ಯಾರು ರಕ್ತವನ್ನು ತೆಗಿತಿರ್ತಾರಲ್ಲ ಅವ್ರ ಕಡೆಯಿಂದ ನಾವು ರಕ್ತವನ್ನು ತೆಗಿತಿರ್ತೀವಿ. ಇದು ಬಹಳ ಸೂಕ್ಷ್ಮವಾದಂಥ ಪ್ರೊಸೀಜರ್. ನಾವು ರಕ್ತವನ್ನು ತೆಗೆಯೋರಿಗೆ ನಾವು ಫ್ಲೆಬೋಟಮಿಸ್ಟ್ ಅಂತ ಕರಿತೀವಿ. ಫ್ಲೆಬೋಟಮಿಸ್ಟ್ ಅಂತ ಅದು ಬ್ಲಡ್ ಬ್ಯಾಗ್ ಜೊತೆ ಒಂದು ಭಾಳ ಶಾರ್ಪ್ ನೀಡಲ್ ಇರ್ತೈತೆ. ಅದು ಭಾರಿ ಹೈ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ನೀಡಲ್. ಅದು ಆ ನೀಡಲನ್ನು ಅವರು ಒಳಗೆ ಹಾಕಿ ಅದನ್ನು ನಾವು ಬ್ಲಡ್ಡನ್ನು ತೆಗಿತಿರ್ತಾರೆ. ಈ ಪ್ರೊಸೆಸ್ಸು ಒಂದು 4 ರಿಂದ 5 ನಿಮಿಷ ತಗೋತದೆ. ರಕ್ತದಾನಿ 100 ml ಕೊಡ್ಬೋದು, 350 ml ಕೊಡ್ಬೋದು, 450 ml ಬ್ಲಡ್ ಕೊಡ್ಬೋದು. ಅದು ಒಂದು 4 ರಿಂದ 5 ನಿಮಿಷ ತೆಗಿತದೆ. ತೆಗೆದ್ಮೇಲೆ ಅವರು ಒಂದು 2 ನಿಮಿಷ ರಕ್ತದಾನಿಗಳನ್ನ ಬೆಡ್ ಮೇಲೆ ಮಲಗಿಸಿರ್ತಾರೆ. ಆಮೇಲೆ ಅವ್ರನ್ನ ಎಬ್ಬಿಸಿ ಕೂಡಿಸಿ ಅವ್ರಿಗೆ ಒಂದು ನೀರು ಅಥವಾ ಫ್ರೂಟಿ ಬಿಸ್ಕೆಟ್ ಏನಾದರೂ ಕೊಟ್ಟು ಅವ್ರಿಗೆ ಆಮೇಲೆ ಕೆಳಗಡೆ ಇಳಿಸುವಂಥ ಒಂದು ಪ್ರೊಸೀಜರು. ಇದರಲ್ಲಿ ಸಾಮಾನ್ಯವಾಗಿ 100ಕ್ಕೆ ಒಂದು 95% ಏನೂ ರಿಯಾಕ್ಷನ್ ಆಗೋದಿಲ್ಲ ರಕ್ತದಾನದಲ್ಲಿ, ಪ್ರೊವೈಡೆಡ್ ನಾವು ಡೋನರ್ ಸೆಲೆಕ್ಷನ್ ಕರೆಕ್ಟಾಗಿ ಆಗಿರ್ಬೇಕು. ಕರೆಕ್ಟ್ ಸರ್. ಅದಾದಮೇಲೆ ಒಂದು 4 ರಿಂದ 5% ರಿಯಾಕ್ಷನ್ಸ್ ಆಗ್ತವೆ. ರಿಯಾಕ್ಷನ್ಸ್ ಅಂತಂದ್ರೆ ರಕ್ತದಾನಿಗಳಿಗೆ ತಾವು ನೋಡ್ಬೋದು ಇಲ್ಲಿ ಆ ಕಡೆ ಮಲಗಿಸಿದಾರೆ ಒಬ್ಬರಲ್ಲೇ,
ಕಾಲು ಮೇಲ್ ಮಾಡ್ಬೇಕು ಸರ್. ಅಂದ್ರೆ ಒಮ್ಮೊಮ್ಮೆ ಗಿಡಿನೆಸ್ ಬರ್ತೈತೆ. ಯಾಕಂದ್ರೆ ನಾವು 350 ml ನಾವು ರಕ್ತ ದಾನ ಮಾಡಿದ್ಮೇಲೆ ಹಾಂ ಸರ್. ಇದು ಒಂದು ರಕ್ತದಾನ ಅಂತಂದ್ರೆ ಸಣ್ಣ ಆಕ್ಸಿಡೆಂಟ್ ಇದ್ದಂಗೆ ಸರ್, ಮೈನರ್ ಆಕ್ಸಿಡೆಂಟ್. ಬಟ್ ಅದು ಶರೀರಕ್ಕೆ ಗೊತ್ತಿರುವಂಥ ಆಕ್ಸಿಡೆಂಟ್ ಅಂದ್ರೆ ಹಿಂಗಾಗಿ ಯಾವುದು ರಿಯಾಕ್ಷನ್ ಆಗುತ್ತೆ. ಸೊ ಅದು ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕೆಲವೊಂದು 1-2% ವ್ಯಕ್ತಿಗಳಿಗೆ ಕಣ್ಣಿಗೆ ಚಕ್ರ ಬಂದಾಗ ಆಗ್ತದೆ, ಗಿಡಿನೆಸ್ ಬಂದಾಗ ಕುಂತು ಎದ್ದು ಕೂಡಲೇ ಸ್ವಲ್ಪ ಇದಾಗುತ್ತೆ. ಯಾಕಂದ್ರೆ ನಾವು ಬ್ಲಡ್ ವಾಲ್ಯೂಮ್ ಅಂತ ಏನು ಕರಿತೀವಿ, ರಕ್ತದ ಸಾಂದ್ರತೆ ಅಂತ ಏನು ಕರಿತೀವಿ, ಅದು ಕಡಿಮೆ ಆಗ್ಬಿಟ್ಟಿರ್ತೈತೆ ಒಳಗಡೆ. ಅದು ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು 2-3 ನಿಮಿಷ ಟೈಮ್ ತಗೋತಾರೆ, ಇಮಿಡಿಯೇಟ್ಲಿ ಆರಾಮಾಗ್ಬಿಡ್ತಾರೆ. ಇದೊಂದು ಮೋಸ್ಟ್ ಕಾಮನ್ ರಿಯಾಕ್ಷನ್. ಇನ್ನು ಕೆಲವೊಬ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಸಡನ್ಲಿ ಒಂದು ಸ್ವಲ್ಪ ಟ್ವಿಚಿಂಗ್ ಬಂದಂಗೆ ಆಗತ್ತೆ. ಅಂದ್ರೆ ನಾವು ಹಿಂಗೆ ಕೈ ನಡಗಿಸ್ದಂಗೆ ಕರಿತೀವಲ್ಲ, ಶೇಕ್ ಬಂದಂಗೆ ಆಗತ್ತೆ. ನಾವು ರಕ್ತದಾನ ಮಾಡಿದಾಗ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ತದೆ. ಆ ಕ್ಯಾಲ್ಸಿಯಂ ಪ್ರಮಾಣ ಸಡನ್ಲಿ ಕಡಿಮೆ ಆದ ತಕ್ಷಣ ಸ್ವಲ್ಪ ಟ್ವಿಚಿಂಗ್ ಬಂದಂಗೆ ಆಗತ್ತೆ. ಅದು ಟ್ವಿಚಿಂಗ್ ಒಂದು 10-15 ಸೆಕೆಂಡ್ ಇರ್ತೈತೆ. 15 ಸೆಕೆಂಡ್ ಆಟೋಮೆಟಿಕ್ಲಿ ನಾರ್ಮಲ್ ಆಗುತ್ತೆ. ಇನ್ನೊಂದು 3ನೇ ಕಾಮನ್ ಸೈಡ್ ಎಫೆಕ್ಟ್ ಅಂದ್ರೆ ಯಾನಿಂಗ್, ಆಕಳಿಸೋದು. ಡೋನರ್ ಎದ್ದು ಕುಂತು ಕಂಟಿನ್ಯೂಸ್ಲಿ ಆಕಳಿಸ್ಲಿಕ್ಕೆ ಕಂಟಿನ್ಯೂಸ್ಲಿ ಆಕಳಿಸ್ತಾರೆ. ಅದೊಂದು 30 ಸೆಕೆಂಡ್ವರೆಗೂ ಇರ್ತೈತೆ. ಅದು ಆಮೇಲೆ ಕಡಿಮೆ ಆಗ್ತದೆ. 4ನೇ ಸೈಡ್ ಎಫೆಕ್ಟ್ ಕೆಲವೊಬ್ಬರಿಗೆ ವಾಂತಿ ಆಗೋದು. ಯಾಕಂದ್ರೆ ಸಡನ್ ಬ್ಲಡ್ ವಾಲ್ಯೂಮ್ ಡ್ರಾಪ್ ಆದ ತಕ್ಷಣ ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೇವೆ, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾವೆ. ಆ ಚೇಂಜಸ್ ಆಗ್ಕೊಂಡು ಸಡನ್ಲಿ ಒಂದು ವಾಮಿಟಿಂಗ್ ಕೊಡುತ್ತೆ. ಅದು ಒಂದು ಅಡ್ವರ್ಸ್ ರಿಯಾಕ್ಷನ್. ಬಟ್ ವಿದಿನ್ 5 to 10 minutes ಡೋನರ್ ಆರಾಮಾಗಿರ್ತಾರೆ. ನೆಕ್ಸ್ಟ್ ಸ್ವಲ್ಪ ಗಂಭೀರವಂತ ಇದಂತಂದ್ರೆ ಒಮ್ಮೊಮ್ಮೆ BP ಕಡಿಮೆ ಆಗ್ಬಿಡುತ್ತೆ, ಹೈಪೋಟೆನ್ಷನ್ ಅಂತ ಕರಿತೀವಿ. ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ. ಅದೊಂದು ಅರ್ಧ ತಾಸುವರೆಗೂ ತಗೋತದೆ. ಮೇಂಟೈನ್ ಆಗ್ಲಿಕ್ಕೆ ಒಂದು ಅರ್ಧ ತಾಸು ತಗೋತಾರೆ. ಅರ್ಧ ತಾಸು ಆದ್ಮೇಲೆ ಮತ್ತೆ ರಕ್ತದಾನಗಳು ಈ ತರ ಎಲ್ಲ ವ್ಯಕ್ತಿಗೆ ಇವು 100ರಲ್ಲಿ ಒಂದು 4% ಅಷ್ಟೇ ಅಷ್ಟಾಗುತ್ತೆ. ಎಲ್ಲರಿಗೂ ಆಗುದಿಲ್ಲ. ಅದಕ್ಕೆ ನಾನು ಹೇಳಿದಲ್ಲ, ನಾವು ರಿಜಿಸ್ಟ್ರೇಷನ್ ಭಾಳ ಇಂಪಾರ್ಟೆಂಟ್ ಅಂತ. ಡೋನರ್ ಸೆಲೆಕ್ಷನ್, ನಾವು ಯಾರು ಬ್ಲಡ್ ಕೊಡ್ಬೇಕನ್ನೋ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್. ಅವ್ರು ಕರೆಕ್ಟ್ ಅದಾರ, ಅವರು ಅನಿಮಿಕ್ ಇದ್ರು, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇತ್ತು, ನಾವು ರಕ್ತ ತೊಗೊಂಡ್ಬಿಟ್ಟಿವಿ ಅಂದ್ರೆ ಭಾಳ ತೊಂದರೆ ಆಗುತ್ತೆ. ಅದ್ರ ಸಲುವಾಗಿ ಭಾಳ ಇಂಪಾರ್ಟೆಂಟ್. ಸರ್, ಈಗ ಒಬ್ಬ ವ್ಯಕ್ತಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಅವ್ನಿಗೆ ಆಗುವ ಲಾಭಗಳೇನು ಸರ್? ಬ್ಲಡ್ ಡೊನೇಷನ್ ಮಾಡಿದ ಮೇಲೆ 5 ಬೆನಿಫಿಟ್ಸ್ ಅದಾವೆ ನಮ್ಮ WHO ನಾಮ್ಸ್ ಪ್ರಕಾರ. ಅವು ಏನಪ್ಪ ಅಂತಂದ್ರೆ, ಮೊದಲೇದಾಗಿ ನಾವು 350 ml 450 ml ಬ್ಲಡ್ ಕೊಟ್ಟ ಮೇಲೆ 4-6 ತಾಸೊಳಗೆ ರಕ್ತದ ಉತ್ಪಾದನೆ ಚಾಲು ಆಗುತ್ತೆ. ಸೊ ಮೊದಲನೇ ಸೆಲ್ ನಮ್ಮ ಬಾಡಿ ಒಳಗೆ ಬರೋದಂದ್ರೆ ಒಂದು ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್. ಆಮೇಲೆ WBC, ನಾವು ಬಿಳಿ ರಕ್ತ ಕಣ ಅಂತ ಏನು ಕರಿತೀವಿ. ಸೊ ನಾವು ಬ್ಲಡ್ ಕೊಟ್ಟ ತಕ್ಷಣ 4-6 ತಾಸೊಳಗೆ ಬಿಳಿ ರಕ್ತ ಕಣಗಳು ಉತ್ಪಾದನೆ ಆಗೋದ್ರಿಂದ, ಬಿಳಿ ರಕ್ತ ಕಣಗಳಂದ್ರೆ ನಮ್ಮ ಶರೀರದ ರೋಗ ನಿರೋಧಕ ವಸ್ತುಗಳು, ಸೆಲ್ಸ್ ಅಂತ ಕರಿತೀವಿ. ಸೊ ಆ ಸೆಲ್ಸ್ ಉತ್ಪಾದನೆ ಆಗೋದ್ರಿಂದ ರಕ್ತದಾನಿಗಳಿಗೆ ಕನಿಷ್ಠ ಒಂದು 4-6 ತಿಂಗಳು ಯಾವುದೋ ಸಣ್ಣ ಪುಟ್ಟ ಜಡ್ ಬರಂಗಿಲ್ಲ, ಯೂಶಲಿ ಬರಂಗಿಲ್ಲ. ಇಟ್ಸ್ ಬಿಗ್ಗೆಸ್ಟ್ ಬೆನಿಫಿಟ್ ಆಫ್ ದ ಡೋನರ್. ಅದಕ್ಕೆ ನಾವು ರೀಜನರೇಷನ್ ಆಫ್ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ರೀಜನರೇಷನ್ ಆಫ್ ಇಮ್ಯೂನ್ ಸಿಸ್ಟಮ್ ಅಷ್ಟೊಂದು ಪವರ್ಫುಲ್ ಇಮ್ಯೂನ್ ಸಿಸ್ಟಮ್ ಇರ್ತದೆ. ನಂಬರ್ 1 ಬೆಸ್ಟ್ ಬೆನಿಫಿಟ್ ಇರುತ್ತೆ. ನಂಬರ್ 2 ಬೆನಿಫಿಟ್ಟು, ನಾವು 350-450 ml ಬ್ಲಡ್ ಕೊಟ್ಟಾಗ ಹೃದಯ, ನಮ್ಮದು ಹಾರ್ಟ್ ಏನು ಮಾಡ್ತಿರುತ್ತೆ ಅಂದ್ರೆ 4-5 ಲೀಟರ್ ಬ್ಲಡ್ಡನ್ನು ಪಂಪ್ ಮಾಡ್ತಿರ್ತದೆ. ಸೊ ಇದೆಲ್ಲ ರಕ್ತ ತಯಾರಾಗಲಿಕ್ಕೆ ಕನಿಷ್ಠ ಒಂದು 90 ದಿನ ಬೇಕು, 3 ತಿಂಗಳು ಟೈಮ್ ಬೇಕು. ಸೊ ನಾವು ಹೃದಯಕ್ಕೂ ನಾವು ಕೆಲಸ ಸ್ವಲ್ಪ ಕಡಿಮೆ ಮಾಡಿದಂಗೆ, ಅದಕ್ಕೂ ನಾವು ರೆಸ್ಟ್ ಕೊಟ್ಟಂಗೆ, ಟ್ರಾನ್ಸಿಯೆಂಟ್ ರೆಸ್ಟ್ ಅಂತ ಕರಿತೀವಿ, ಟೆಂಪ್ರರಿ ರೆಸ್ಟ್ ಟು ದ ಹಾರ್ಟ್. ಅದಕ್ಕೆ ರಕ್ತದಾನಿಗಳಿಗೆ ಹೃದಯಾಘಾತ ಆಗುವಂಥ ಚಾನ್ಸಸ್ ಭಾಳ ಕಡಿಮೆ. ಯೂಶಲಿ 50 ವಯಸ್ಸಾದ್ಮೇಲೆ, 55 ವಯಸ್ಸಾದ್ಮೇಲೆ ಯಾರು ನಿಯಮಿತವಾಗಿ ಅಂದ್ರೆ ರೆಗ್ಯುಲರ್ ಬ್ಲಡ್ ಡೋನರ್ಸ್ ಇರ್ತಾರಲ್ಲ, ಅವ್ರಿಗೆ ಹೃದಯಾಘಾತ ಆಗುವಂಥ ಚಾನ್ಸಸ್ ಕಡಿಮೆ. ಇದು ಬ್ಲಡ್ ಡೊನೇಷನ್ ಹೃದಯಾಘಾತ ಆಗುವಂಥ ಚಾನ್ಸಸ್ಸನ್ನು ಕಡಿಮೆ ಮಾಡುತ್ತೆ. ಇದು ಬೆಸ್ಟ್ ಬೆನಿಫಿಟ್ ದ ಹಾರ್ಟ್. 3ನೇದ್ದು ನಮ್ಮ ರಕ್ತದಲ್ಲಿರುವಂಥ ಕೊಬ್ಬಿನ ಅಂಶ, ಅದಕ್ಕೆ ನಾವು ಕೊಲೆಸ್ಟ್ರಾಲ್ ಕಂಟೆಂಟ್ ಅಂತ ಕರಿತೀವಿ. ಟ್ರೈಗ್ಲಿಸರೈಡ್ಸು, HDL, LDL ಅಂತ ಕರಿತೀವಿ. ಅವುಗಳ ಪ್ರಮಾಣ ಕೂಡ ಕಡಿಮೆ ಆಗಿಬಿಡ್ತದೆ. ಎಸ್ಪೆಷಲಿ LDL ಪ್ರಮಾಣ, LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನು ಕರಿತೀವಿ, ಅದರ ಪ್ರಮಾಣ ಕಡಿಮೆ ಆಗೋದ್ರಿಂದ ಅದು ನಮ್ಮ ಹೃದಯಕ್ಕೆ ಏನು ರಕ್ತವನ್ನು ಸಪ್ಲೈ ಮಾಡ್ತಿರ್ತಾವಲ್ಲ, ಕೊರೋನರಿ ಆರ್ಟರೀಸ್, ಅಲ್ಲಿ ಕೂಡ ಬ್ಲಾಕ್ಸ್ ಆಗೋದನ್ನು ಪ್ರಿವೆಂಟ್ ಮಾಡ್ತದೆ. ಹೃದಯದಲ್ಲಿ ಬ್ಲಾಕ್ಸ್ ಆಗೋದನ್ನು ಕೂಡ ಪ್ರಿವೆಂಟ್ ಮಾಡಿಬಿಡ್ತದೆ ನಿಯಮಿತ ರಕ್ತದಾನ. ಸೊ ಇದು 3ನೇ ಬೆನಿಫಿಟ್ ಕೂಡ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಯೋಜನ. 4ನೇದು ಮಕ್ಕಳಿಗೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಭಾಳ ಹೆಲ್ಪ್ ಆಗ್ತದೆ. ಏನಂತಂದ್ರೆ, ಈ ಹೊಸ ಬಿಳಿ ಕೆಂಪು ರಕ್ತ ಕಣ ಸಂಚಾರ ಆಗೋದ್ರಿಂದ ಈ ಕೆಂಪು ರಕ್ತ ಕಣಗಳು ಮಿದುಳಿಗೆ ಕೂಡ ಸಪ್ಲೈ ಮಾಡ್ತಿರ್ತಾವೆ ನಮ್ಮ ಆಕ್ಸಿಜನ್ ಹಿಮೋಗ್ಲೋಬಿನ್ ಮುಖಾಂತರ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಭಾಳ ಚುರುಕಿರ್ತದೆ. ಅದಕ್ಕೆ ಬ್ಲಡ್ ಡೋನರ್ಸ್ ಆರ್ ಶಾರ್ಪ್. ಯಾರು ಬ್ಲಡ್ ಡೊನೇಟ್ ಮಾಡ್ತಿರ್ತಾರೆ, ರೆಗ್ಯುಲರ್ ಬ್ಲಡ್ ಡೊನೇಟ್ ಆಲ್ವೇಸ್ ಶಾರ್ಪ್. ಮಕ್ಕಳಿಗೆ ಕೊಡೋದ್ರಿಂದ ಅವ್ರ ಜ್ಞಾಪಕ ಶಕ್ತಿಯಲ್ಲಿ ಕೂಡ ವೃದ್ಧಿ ಆಗ್ತದೆ. ಇದು ಕಾಲೇಜ್ ಮಕ್ಕಳಿಗೆ ಭಾಳ ಬೆನಿಫಿಟ್ ಇದೆ. ಭಾಳ ಬೆನಿಫಿಟ್ ಇದೆ ಕಾಲೇಜ್ ಮಕ್ಕಳಿಗೆ.
ಐದನೇ ಬೆನಿಫಿಟ್ ಅಂತಂದ್ರೆ ಈ ಹೊಸ ರಕ್ತ ನಮ್ಮ ಶರೀರದಲ್ಲಿ ಸಂಚಾರ ಆಗ್ತಿರುತ್ತಲ್ಲ, ಹಾಂ ಸರ್. ಇದು ಮುಖಕ್ಕೆ ಕೂಡ ಸಪ್ಲೈ ಆಗ್ತಿರ್ತೈತೆ. ಓ, ಸೊ ಬಹಳ ತೇಜಸ್ ಇರ್ತೈತೆ, ಮುಖದಲ್ಲಿ ಕೂಡ ರಕ್ತದಾನಿಗಳ ತೇಜಸ್ ಕಂಡು ಬರ್ತದೆ. ಓಕೆ ಸರ್. ಬ್ಲಡ್ ಡೋನರ್ಸ್ ಆರ್ ಆಲ್ವೇಸ್ ಯಂಗ್. ಡೋನರ್ಸ್ ಆರ್ ಆಲ್ವೇಸ್ ಯಂಗ್. ಬ್ಲಡ್ ಡೋನರ್ಸ್ ಅವ್ರಿಗೆ ಏಜ್ ಆಗಂಗಿಲ್ಲ, ಏಜ್ ಲೇಟ್ ಆಗ್ತದೆ ಬ್ಲಡ್ ಡೋನರ್ಸಿಗೆ. ಏಜಿಂಗ್ ವಿಲ್ ಬಿ ಡಿಲೇಡ್. ಏಜಿಂಗ್ ಈಸ್ ಡಿಲೇಡ್ ಬ್ಲಡ್ ಡೋನರ್ಸಲ್ಲಿ. ದಿಸ್ ಇಸ್ ದ ಪ್ರೂವ್ಡ್ ಬೆನಿಫಿಟ್ ಆಫ್ ಬ್ಲಡ್ ಡೊನೇಷನ್. ಸರ್ ಒಟ್ಟಾಗಿ ಹೇಳ್ಬೇಕಂದ್ರೆ ಇನ್ನೊಂದು ಲಾಸ್ಟ್ ಬೆನಿಫಿಟ್, ರೀಸೆಂಟ್ಲಿ WHO ಬುಲೆಟಿನ್ ಬಿಟ್ಟಾಗ ಹೇಳಿದ್ನಲ್ಲ, ಯಾವಾಗಲೂ ಹೇಳಿದ್ನಲ್ಲ, ಇಟ್ ಡಿಕ್ರೀಸ್ ದ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್. ಕ್ಯಾನ್ಸರ್ ಆಗುವಂಥ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದೆ. ಬೈ ಇನ್ಕ್ರೀಸಿಂಗ್ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್. ರೀಸೆಂಟ್ ಬೆನಿಫಿಟ್ ಇವು 6 ಬೆನಿಫಿಟ್ ರಕ್ತದಾನಿಗಳಿಗಿರ್ತಾವೆ. ಅಫ್ಕೋರ್ಸ್ ಡೆಫಿನೆಟ್ಲಿ ಪೇಷಂಟ್ 100% ಬೆನಿಫಿಟ್ ಆಗೇ ಆಗ್ತಿರ್ತೈತಿ. ಇವು 6 ರಕ್ತದಾನಿಗಳಿಗೆ ಸಿಗುವಂಥ ಬೆನಿಫಿಟ್ಸ್ಗಳು ಸರ್ ಇವೆಲ್ಲ ಗಾಡ್ಸ್ ಗಿಫ್ಟ್, ದೇವರು ಕೊಟ್ಟ ಒಂದು ಗಿಫ್ಟ್ಸ್ ಅಂತ ಹೇಳ್ಬೋದು ನಾವು. ಓಕೆ ಸರ್. ಅದು ಪ್ರಕೃತಿ ಕೊಟ್ಟಂಥ ಗಿಫ್ಟ್. ಹಾಂ ಸರ್. ಸರ್ ಈಗ ಒಂದು ವ್ಯಕ್ತಿ ನಿಮ್ಮ ಬ್ಲಡ್ ಕೊಟ್ಟಿದ್ದಾನೆ, ಈಗ ಮುಂದೆ ನೀವು ಇದನ್ನ ಏನು ಮಾಡ್ತೀರಾ ಸರ್? ಈಗ ನಾವು ಈ ಕೌಂಟ್ರಿಗೆ ನಾವು ಗ್ರೂಪಿಂಗ್ ಸೆಕ್ಷನ್ ಮತ್ತು ನಾವು ಸ್ಯಾಂಪ್ಲಿಂಗ್ ಸೆಕ್ಷನ್ ಅಂತ ಕರಿತೀವಿ. ಇಲ್ಲಿ ನಾವು ಬ್ಲಡ್ ಬ್ಯಾಗ್ ಇಲ್ಲಿ ಬಂದ ತಕ್ಷಣ ನಮ್ಮ ಪ್ರಯೋಗಶಾಲಾ ತಂತ್ರಜ್ಞರು ಏನು ಮಾಡ್ತಾರೆ ಅಂದ್ರೆ, ಲ್ಯಾಬ್ ಟೆಕ್ನಿಷಿಯನ್ ಅಂತ ಏನು ಕರಿತೀವಿ, ಅವ್ರು ಏನು ಮಾಡ್ತಾರೆ ಅಂದ್ರೆ ಸ್ಲೈಡ್ ಮೇಲೆ ಹಾಕಿ ಫಸ್ಟ್ ಈ ಬ್ಲಡ್ ಬ್ಯಾಗದ್ದು ಯಾವ ಗ್ರೂಪ್ ಅನ್ನೋದನ್ನು ಕಂಡು ಹಿಡಿತಾರೆ. ರಕ್ತದಾನಿಗಳಿಗೆ ಗ್ರೂಪ್ ಹೇಳ್ಬೇಕಲ್ಲ ನಾವು, ಅದು O ಪಾಸಿಟಿವ್ ಐತು, A ಐತು, B ಐತು, AB ಐತು, ಅದನ್ನು ನಾವು ಇಲ್ಲಿ ನಾವು ಗ್ರೂಪಿಂಗ್ ಹಾಕ್ತೀವಿ. ಗ್ರೂಪಿಂಗ್ ಹಾಕ್ಲಿಕ್ಕೆ ಇರ್ತೀವಿ ನಮ್ಮ ಹತ್ರ ಗ್ಲಾಸ್ ಸ್ಲೈಡ್ ಇರ್ತಾವೆ. ಗ್ಲಾಸ್ ಸ್ಲೈಡ್ ಮೇಲೆ ಇವು ನಮ್ಮ ಆ್ಯಂಟಿ-ಸಿರಾಸು, ಆ್ಯಂಟಿ-A, ಆ್ಯಂಟಿ-B ಮತ್ತು ಆ್ಯಂಟಿ-D ಅಂತ ಇರ್ತಾವೆ. ಇದನ್ನು ನಾವು ಬ್ಲಡ್ಡನ್ನು 3 ಡ್ರಾಪ್ ಹಾಕ್ಕೊಂಡು ಈ ನಮ್ಮ ರಿಯೇಜೆಂಟ್ಸನ್ನು ಆ 3 ಡ್ರಾಪ್ಗಳಿಗೆ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ನಾವು ಕ್ಲಮ್ಸ್ ಅಂತ ನೋಡ್ತೀವಿ. ಅದಕ್ಕೆ ನಾವು ಅಗ್ಲೂಟಿನೇಷನ್ ಅಂತ ಕರಿತೀವಿ. ಕ್ಲಮ್ಸ್ ಅಂದ್ರೆ ಅದು ಒಡೆದಂಗೆ ಕಾಣಿಸ್ತದೆ. ಸರಿ ಸರ್. ಸೊ ಅದ್ರ ಮೇಲೆ ನಾವು ಒಂದು ಕ್ರೈಟೇರಿಯಾ ಇರ್ತೈತೆ. ಆ ಕ್ರೈಟೇರಿಯಾ ಪ್ರಕಾರ ನಾವು ಏನು ಮಾಡ್ತೀವಿ ಅಂದ್ರೆ ಬ್ಲಡ್ ಗ್ರೂಪನ್ನು ನಾವು ಡಿಸೈಡ್ ಮಾಡ್ತೀವಿ. ಯಾವ ಗ್ರೂಪ್ ಅನ್ನೋದು ಡಿಸೈಡ್ ಮಾಡ್ತೀವಿ. ಡಿಸೈಡ್ ಮಾಡಿದ್ಮೇಲೆ ಈ ಇದರಲ್ಲಿ ಒಂದು ABO ಬ್ಲಡ್ ಗ್ರೂಪ್ ಅನ್ನುವಂಥ ಒಂದು ಕಾಲಮ್ ಇರ್ತೈತಿ. ಆ ಕಾಲಮಲ್ಲಿ ನಾವು ಬ್ಲಡ್ ಗ್ರೂಪನ್ನು ಬರಿತೀವಿ. ಆಮೇಲೆ ನಾವು ಒಂದು ರಿಜಿಸ್ಟರ್ ಮಾಡ್ತೀವಿ. ಆ ರಿಜಿಸ್ಟ್ರಲ್ಲಿ ಕೂಡ ನಾವು ದಾನಿ ಹೆಸರು, ಆ ಬ್ಲಡ್ ಬ್ಯಾಗಿಗೆ ಒಂದು ನಂಬರ್ ಇರ್ತದೆ, ಆ ನಂಬರು ಪ್ಲಸ್ ಗ್ರೂಪ್ ಯಾವುದನ್ನು ಬರಿತೀವಿ. ಆಮೇಲೆ ಇಲ್ಲಿ ತಾವು ರೆಡ್ ಕಲರ್ ಟ್ಯೂಬನ್ನು ನೋಡ್ಬೋದು. ಇದಕ್ಕೆ ನಾವು ಪ್ಲೇನ್ ಕಲರ್ ಟ್ಯೂಬ್ ಅಂತ ಕರಿತೀವಿ. ಪ್ಲೇನ್ ಕಲರ್ ಟ್ಯೂಬರ್ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿವರೆಗೂ ಇಲ್ಲೊಂದು ಮಾರ್ಕ್ ಮಾಡಿದ್ದಾರೆ. ಈ ಮಾರ್ಕ್ವರೆಗೂ ನಾವು ಬ್ಲಡ್ಡನ್ನು 4 ml ಬ್ಲಡ್ಡನ್ನು ಇಲ್ಲಿವರೆಗೂ ತೆಗಿತೀವಿ. ಇಲ್ಲಿವರೆಗೂ ಬ್ಲಡ್ ತೆಗೆದು ನಾವು ಈ ಬ್ಲಡ್ಡನ್ನು ನಾವು 5 ನಾವು ಇಲ್ಲಿ ತೆಗೆದಿದ್ದೇ ಇದೆ ಅಂತ ತಾವು ನೋಡ್ಬೋದು. ತೆಗೆದಿದ್ದೇ ಇದೆ ಬ್ಲಡ್. ಇದರ ಮೇಲ್ಗಡೆ ಪಾರ್ಟು ಇಲ್ಲಿ ಕ್ಲಿಯರ್ ಒಂದು ಲಿಕ್ವಿಡ್ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಸೀರಮ್ ಅಂತ ಕರಿತೀವಿ. ದಿಸ್ ಇಸ್ ದ ಸೀರಮ್ ಇಲ್ಲಿ ಕಾಣಿಸ್ತದೆ. ಇಲ್ಲಿ ಮೇಲಿಂದ ಇಲ್ಲಿ ಮಟ್ಟ ಕಾಣಿಸ್ತದಲ್ರಿ. ಇದು ಕೆಳಗಡೆ ಇರುವಂಥ ದಟ್ಟ ಕಲರ್ ಏನು ಕಾಣಿಸ್ತದೆ, ಡಾರ್ಕ್ ರೆಡ್ ಕಲರ್, ಇದು RBC, ರೆಡ್ ಬ್ಲಡ್ ಸೆಲ್ಸ್. ಇದು ಮೇಲಿರೋದು ಸೀರಮ್. ಈ ಸೀರಮನ್ನು ನಾವೇನು ಮಾಡ್ತೀವಿ, ಸಪ್ರೇಟ್ ಮಾಡಿಕೊಂಡು ನಾಳೆ ಬೆಳಗ್ಗೆ ನಮ್ಮ ರಕ್ತ ಕೇಂದ್ರದಲ್ಲೇ 5 ಟೆಸ್ಟ್ ಆಗ್ತವೆ ಈ ಬ್ಲಡ್ದು. ಒಂದು HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಸಿಫಿಲಿಸ್ ಮತ್ತು ಮಲೇರಿಯಾ. ಇವಕ್ಕೂ ನಾವು ಟ್ರಾನ್ಸ್ಮಿಸಿಬಲ್ ಡಿಸೀಸ್ ಅಂತ ಕರಿತೀವಿ. TTD ಅಂತ ಕರಿತೀವಿ. ಟ್ರಾನ್ಸ್ಮಿಸಿಬಲ್ ಡಿಸೀಸ್. ಏನು ರಕ್ತ ದಾನ ಮಾಡಿರ್ತಾರಲ್ಲ, ಡೈರೆಕ್ಟ್ಲಿ ಹೋಗಿ ನಾವು ಪೇಷಂಟಿಗೆ ಕೊಡಂಗಿಲ್ಲ. ಇದು ಟೆಸ್ಟ್ ಮಾಡ್ತೀವಿ. ಅದಕ್ಕೊಂದು ಎಲಿಸಾ ಅಂತ ಮೆಥಡ್, ELISA, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ ಹೇಳಿ. ಅದೇನು ಮಾಡ್ತೈತೆ ಅಂದರೆ ಆ್ಯಂಟಿಬಾಡೀಸನ್ನು ಡಿಟೆಕ್ಟ್ ಮಾಡ್ತೈತೆ. ಈ ಸಿರಮಲ್ಲಿ, ಈ ಸಿರಮ್ ಏನು ತೋರಿಸಿದ್ನಲ್ಲ, ಆ ಸಿರಮಲ್ಲಿ ಆ್ಯಂಟಿಬಾಡೀಸ್ ಡಿಟೆಕ್ಟ್ ಮಾಡ್ತದೆ. ಅದು ಅದ್ರ ಮುಖಾಂತರ ನಾವು ಎಲಿಸಾ ಟೆಸ್ಟಲ್ಲಿ ಒಂದು ಕಲರ್ ಡೆವಲಪ್ ಆಕೈತೆ. ಮೈಕ್ರೋ ವೆಲ್ಸ್ ಅಂತ ಇರ್ತಾವೆ, ಕಲರ್ ಡೆವಲಪ್ ಆಕೈತೆ. ಯಾವುದಾದ್ರೂ ಪಾಸಿಟಿವ್ ಬಂತಂದ್ರೆ ಪೇಷಂಟಿಗೆ ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿ ಅಂದ್ರೆ, ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಒಂದು ಫಾರ್ಮ್ ತೊಗೊಂಡಿರ್ತೀವಿ. ಆ ಫಾರ್ಮಲ್ಲಿ ಡೋನರ್ ನಂಬರ್ ಇರ್ತದೆ. ಆ ನಂಬರಿಗೆ ನಾವು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ನಾವು ಮಾಡ್ತೀವಿ. ಇಲ್ಲಿ ನಾವು ಸಾಹೇಬ್ರಿಗೆ ಫೋನ್ ಮಾಡಿ, PH ಅವ್ರಿಗೆ ಫೋನ್ ಮಾಡಿ ಪಾಸಿಟಿವ್ ಬಂದಾರ ಕಳಿಸ್ಕೊಡ್ರಿ ಅಂತ ನಾವು ಹೇಳಂಗಿಲ್ಲ. ನಾವೇನು ಮಾಡ್ತೇವೆ, ಡೈರೆಕ್ಟ್ಲಿ ಡೋನರ್ ಫೋನ್ ಮಾಡ್ತೀವಿ, ಕಾನ್ಫಿಡೆನ್ಷಿಯಲ್ ಕರೆಸ್ಬಿಟ್ಟು ನಮ್ಮ ಬಿಮ್ಸ್ ರಕ್ತ ಕೇಂದ್ರಕ್ಕೆ ಕರೆಸಿ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ HIV ಇತ್ತಂದ್ರೆ ICTC ಸೆಂಟರ್, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟ್ರೀಟ್ಮೆಂಟ್ ಸೆಂಟರ್ ಅಂತ ಇರ್ತಾವೆ, ICTC, ಅಲ್ಲಿ ಕಳಿಸ್ತೀವಿ. ಹೆಪಟೈಟಿಸ್ B ಬಂತಂದ್ರೆ ಪಾಸಿಟಿವ್ ಬಂತು. ಹೆಪಟೈಟಿಸ್ B ಮತ್ತು C ಅಂತ 2 ಡಿಸೀಸ್ ಅವೆರಡು ಲಿವರ್ಗೆ ಅಫೆಕ್ಟ್ ಮಾಡುವಂಥ ಡಿಸೀಸ್. ಆ ಡಿಸೀಸಲ್ಲಿ ಕೂಡ ನಾವು ಭಾಳ ವರ್ಷಗಟ್ಟಲೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಎಸ್ಪೆಷಲಿ ಹೆಪಟೈಟಿಸ್ B-ದಲ್ಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟು, C-ದಲ್ಲಿ 6 months ಟ್ರೀಟ್ಮೆಂಟ್ ಇರ್ತದೆ. ಸೊ ಅವ್ರು ನಾವು ಏನು ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲಿ ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೆಪಟೈಟಿಸ್ B ನೋಡಲ್ ಸೆಂಟರ್ ಮಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆಯಲ್ಲಿ. ಅಲ್ಲಿ ಒಬ್ಬರು ವೈದ್ಯಾಧಿಕಾರಿ ಇರ್ತಾರೆ. ಅವ್ರದ್ದು ಆ್ಯಂಟಿಬಾಡಿ ಟೈಟ್ರ್ ಮಾಡಿಸಿ ವೈರಲ್ ಲೋಡ್ ನೋಡ್ತಾರೆ. ವೈರಲ್ ನೋಡಿಬಿಟ್ಟು ಅದನ್ನು ಹೆಪಟೈಟಿಸ್ B ಮತ್ತು C-ಗೆ 2 ಟ್ರೀಟ್ಮೆಂಟ್ ಹಾಕ್ತಾರೆ. 2ಕ್ಕೂ ನಮ್ಮಲ್ಲಿ ಉಚಿತವಾಗಿ ಸಿಗುತ್ತೆ ಸರ್ಕಾರದಲ್ಲಿ. ಉಚಿತವಾಗಿ ಸರ್ಕಾರದಲ್ಲಿ, ಯಾಕಂದರೆ ಅದು ಭಾಳ ಕಾಸ್ಟ್ಲಿ ಟ್ರೀಟ್ಮೆಂಟು. ಒಂದು 10 ಟ್ಯಾಬ್ಲೆಟ್ಸಿಗೆ ಒಂದು
ಮೋರ್ ದ್ಯಾನ್ 2000 ಭಾಳ ಕಾಸ್ಟ್ಲಿ ಇದೆ ಅದು. ಅದನ್ನು ಟ್ರೀಟ್ಮೆಂಟ್ ಸರ್ಕಾರ ಅದನ್ನು ಆ್ಯಂಟಿವೈರಲ್ ಡ್ರಗ್ಸನ್ನು ಕೊಡ್ತಾ ಇದೆ. ಸರ್ಕಾರದನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಲೈಫ್ ಲಾಂಗ್ ಅವ್ರನ್ನ ಟ್ರೀಟ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಸಿಫಿಲಿಸ್ ಮಲೇರಿಯಾ ಇರ್ತದೆ ಡೈರೆಕ್ಟ್ಲಿ ಟ್ರೀಟ್ಮೆಂಟ್ ಹಾಕ್ತೀವಿ. ಅವ್ರು ಏನಾದರೂ ಒಪ್ಪಿಗೆ ಕೊಟ್ಟರು, ಡೋನರ್ ಮೇಲ್ ಇರ್ತಾರಂದ್ರೆ ಅವ್ರ ಕೌಂಟರ್ ಪಾರ್ಟ್ನರ್ ಫಿಮೇಲ್ನ ಕರೆಸಿ ಅವ್ರನ್ನೂ ಟೆಸ್ಟ್ ಮಾಡ್ತೀವಿ, ಅವ್ರಿಗೂ ಟ್ರೀಟ್ಮೆಂಟ್ ಹಾಕ್ತೀವಿ. ಇಬ್ಬರು ಪಾಸಿಟಿವ್ ಬಂದ್ರೆ ಮಕ್ಕಳನ್ನೂ ಟೆಸ್ಟ್ ಮಾಡಬೇಕಾಗುತ್ತೆ. ಮಕ್ಕಳಿಗೂ ಟೆಸ್ಟ್ ಮಾಡಿ ನಮ್ಮಲ್ಲೇ ರಿಜಿಸ್ಟರ್ ಮಾಡ್ಕೊಂಡು ಅವ್ರನ್ನ ICTC HIV ಪಾಸಿಟಿವ್ ಬಂದ್ರೆ ನಮ್ಮ ಎಲ್ಲ ತಾಲೂಕಾ ಇದರಲ್ಲೇ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ICTC ಸೆಂಟರ್ಸ್ ಅದಾವೆ, ಅಲ್ಲಿಗೆ ಡೆಸಿಗ್ನೇಟ್ ಮಾಡಿ ಅವ್ರನ್ನ ನಾವು ಟ್ರೀಟ್ಮೆಂಟ್ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ. BNCಯಲ್ಲೇ ಸದ್ಯದಲ್ಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಟ್ರೀಟ್ಮೆಂಟ್ ಇದೆ. ಇನ್ನು ಹಂತವಾಗಿ ಎಲ್ಲ ತಾಲೂಕಾ ಮಟ್ಟದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ನಮ್ಮ MD ಜನರಲ್ ಮೆಡಿಸಿನ್ ಆದಂಥ ವೈದ್ಯರು ಎಲ್ಲೆಲ್ಲಿ ಇರ್ತಾರೆ ಇನ್ನು ಎಲ್ಲ ಕಡೆ ಮಾಡ್ಬೇಕಂತ ಸರ್ಕಾರ ಭಾಳ ಫಾಸ್ಟಾಗಿ ಅದ್ರ ಆ್ಯಕ್ಷನ್ ತೊಗೋತಾ ಇದೆ. ಯಾಕಂದರೆ ಹೆಪಟೈಟಿಸ್ ಬಿ ಇಸ್ ಎ ಪ್ಯಾಂಡಮಿಕ್. ಇಟ್ಸ್ ಎ ವೆರಿ ಡೇಂಜರಸ್ ಸೈಲೆಂಟ್ ಡಿಸೀಸ್. ಅದು ಇಮಿಡಿಯೇಟ್ಲಿ ಬಂದುಬಿಡ್ತದೆ ಹೆಪಟೈಟಿಸ್ B and C. ನಾವು HIV is coming down, B and C are going up. Hepatitis B and C incidence is very up now. HIV is very much coming down because of the work of ICTC centers and our health workers. ಸೊ ಇಷ್ಟೆಲ್ಲ ಆಗ್ತದೆ. ಈ ಸ್ಯಾಂಪಲ್ ಎಲ್ಲ ತೊಗೊಂಡು ಹೋಗ್ತೀವಿ. ತೊಗೊಂಡು ಹೋದ್ಮೇಲೆ ನಾವು ರಕ್ತವನ್ನು ನಾವು ಬಿಮ್ಸ್ ರಕ್ತಕ್ಕೆ ನಾವು ನಮ್ಮ ಯಾವುದೇ ರಕ್ತಕ್ಕೆ ಒಯ್ದ ಮೇಲೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಈಗ ಒಂದು ಇದಕ್ಕೆ ನಾವು ಹೋಲ್ ಬ್ಲಡ್ ಅಂತ ಕರಿತೀವಿ. ಇದಕ್ಕೆ ನಾವು ನೋಡ್ಬೋದು ಇದ್ರ ಜೊತೆ ಒಂದು ಅಟ್ಯಾಚ್ಡ್ ಪ್ಯಾಕೆಟ್ ಇದೆ, ಸ್ಯಾಟಲೈಟ್ ಬ್ಯಾಗ್ ಅಂತ ಕರಿತೀವಿ. ಇದು ಡಬಲ್ ಬ್ಯಾಗ್ ಅಂತ. ಇನ್ನು ಕೆಲವು ಕಡೆ 3 ಬ್ಯಾಗ್ ಇರ್ತವೆ. ಸೊ ನಾವು ಇದನ್ನ ಏನು ಮಾಡ್ತೀವಿ, ಈ ಹೋಲ್ ಬ್ಲಡನ್ನು ನಮ್ಮ ಕಡೆ ರೆಫ್ರಿಜರೇಟೆಡ್ ಸೆಂಟ್ರಿಫ್ಯೂಸ್ ಅಂತ ಮಷಿನ್ ಇರ್ತಾವೆ, ಈ ಮಷಿನ್ ಹಾಕಿ ಸ್ಪಿನ್ ಮಾಡ್ತೀವಿ. ಒಂದು 12 ಮಿನಿಟ್ಸ್ ಸ್ಪಿನ್ ಮಾಡಿದ್ಮೇಲೆ ಒಂದು RPM ಇರುತ್ತೆ, 1200 RPM ಸ್ಪಿನ್ ಮಾಡಿದ್ಮೇಲೆ ಇದೇನಾಗುತ್ತೆ ಅಂದರೆ ಕೆಂಪು ರಕ್ತ ಕಣಗಳದ್ದು ಸಾಂದ್ರತೆ ಜಾಸ್ತಿ ಇರೋದನ್ನ ಕೆಳಗೆ ಸೆಟ್ಲ್ ಆಗ್ತಾವೆ. ಮೇಲ್ಗಡೆ ಪ್ಲಾಸ್ಮಾ ಬರ್ತೈತಿ. ಆ ಪ್ಲಾಸ್ಮಾ ಸಪ್ರೇಟ್ ಮಾಡ್ತೀವಿ ಈ ಬ್ಯಾಗಿಗೆ. ಇದಕ್ಕೆ ಟ್ರಾನ್ಸ್ಫರ್ ಬ್ಯಾಗ್ ಅಂತ ಕರಿತೀವಿ. ಪ್ಲಾಸ್ಮಾ ಇಲ್ಲಿ ಬರ್ತದೆ. ಸೊ ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರ್ತೈತೆ ಅವ್ರಿಗೆ ರೆಡ್ ಬ್ಲಡ್ ಸೆಲ್ಸ್ ಅಷ್ಟೇ ಬರ್ತೈತೆ. ಈ ಡೆಲಿವರಿ ಟೈಮಲ್ಲಿ ಬ್ಲೀಡಿಂಗ್ ಎಲ್ಲ ಆಗಿರ್ತೈತಿ. ಬರ್ನ್ಸ್ ಪೇಷಂಟು, ಸ್ನೇಕ್ ಬೈಟ್ ಪೇಷಂಟ್ಸು ಅವ್ರಿಗೆಲ್ಲ ಪ್ಲಾಸ್ಮಾ ಕೊಡ್ತೀವಿ. ಇದೇ ಪ್ಲಾಸ್ಮಾ ನಾವು ಏನು ಮಾಡ್ತೀವಿ ಅಂದರೆ ಸೆಕೆಂಡ್ ಸ್ಪಿನ್ ಮಾಡ್ತೀವಿ ಮತ್ತು 12 ನಿಮಿಷ. ಪ್ಲಾಸ್ಮಾ ಸೆಕೆಂಡ್ ಸ್ಪಿನ್ ಮಾಡಿದ್ಮೇಲೆ ಪ್ಲೇಟ್ಲೆಟ್ಸ್ ಮೇಲೆ ಬರ್ತಾವೆ, ಪ್ಲೇಟ್ಲೆಟ್ಸ್ ಕೆಳಗೆ ಬರ್ತಾವೆ, ಪ್ಲಾಸ್ಮಾ ಮೇಲೆ ಇರ್ತೈತೆ. ಹೌದು. ಸೊ ಪ್ಲಾಸ್ಮಾ ಸಪ್ರೇಟ್ ಮಾಡ್ತೀವಿ, ಆ ಪ್ಲೇಟ್ಲೆಟ್ ಸಪ್ರೇಟ್ ಮಾಡ್ತೀವಿ. ಈ ಪ್ಲಾಸ್ಮಾನ ಮತ್ತು ಪ್ಲೇಟ್ಲೆಟ್ ತೆಗಿತೀವಿ. ಸೊ 3 ಮಂದಿಗೆ ನಾವು ರಕ್ತದಾನ ಮಾಡ್ತೀವಿ. ಒಬ್ಬ ರಕ್ತದಾನಿ 3 ಮಂದಿಗೆ ಹಂಗಂತ ಎಷ್ಟೊಂದು ಬೆನಿಫಿಟ್ ಇರ್ತೈತಿ ಇದರಿಂದ. ಸರಿ ಸರ್. ಆ್ಯಂಡ್ ದಿಸ್ ಈಸ್ ಎ ಲೈಫ್ ಸೇವಿಂಗ್ ಮೆಡಿಸಿನ್. ಓಕೆ. ದಿಸ್ ಇಸ್ ಯೂಸ್ ಆಸ್ ಎ ಮೆಡಿಸಿನ್. ಬ್ಲಡ್ ಇಸ್ ಯೂಸ್ ಆಸ್ ಎ ಮೆಡಿಸಿನ್. ಓಕೆ ಸರ್. ನಾನು ಡಾಕ್ಟರ್ SM ಪಾಟೀಲ್, ತಾಲೂಕಾ ಆರೋಗ್ಯಾಧಿಕಾರಿ, ರಾಯಬಾಗ್. ಇವತ್ತು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 40ನೇ ಗುರುವಂದನಾ ಮಹೋತ್ಸವದ ನಿಮಿತ್ತ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇದು ಪೂಜ್ಯರ ಆಶೀರ್ವಾದದಿಂದ ಇದು ಎಲ್ಲ ಸಕ್ಸಸ್ ಕಂಡಿದೆ. ಆ್ಯಕ್ಚುಲಿ ನಮ್ಮ ರಕ್ತ ಇವು ಬ್ಲಡ್ ಬ್ಯಾಂಕ್ಗಳು ಪ್ರೈವೇಟು ಮತ್ತು ಗೌರ್ಮೆಂಟ್ ಇರ್ತಾವೆ. ಎಲ್ಲರೂ ಸಹಯೋಗದೊಂದಿಗೆ ಇದು ಸಕ್ಸೀಡ್ ಆಗೋಕ್ಕೆ ಸಾಧ್ಯ ಐತ್ರಿ. ಈಗ ರಕ್ತದಾನ ಶಿಬಿರ ಸಕ್ಸಸ್ ಆಗೋಕ್ಕೆ BIMSದಿಂದ ನಮ್ಮ ಡಾಕ್ಟರ್ RG ಪಾಟೀಲ್ ಅವರು ಮತ್ತು ನಮ್ಮ ಡಾಕ್ಟರ್ ಕೊಪ್ಪದವರು ತಾಲೂಕಾ ಆರೋಗ್ಯಾಧಿಕಾರಿ ಗೋಕಾಕದಲ್ಲಿ ಇದ್ದರೂ ಕೂಡ ಸತತ 1 ತಿಂಗಳಿಂದ ಪರಿಶ್ರಮದಿಂದ ಇಬ್ಬರು ವೈದ್ಯರು ನನ್ನ ಜೋಡಿ ನೇರವಾಗಿ ಸಂಪರ್ಕವಿಟ್ಟುಕೊಂಡು ಯಾವ ರೀತಿ ಇದನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ಎಲ್ಲ ಚರ್ಚೆ ಮಾಡಿ ಮತ್ತು ಅಪ್ಪಾಜಿಯವರ ಮತ್ತು ಮಾನ್ಯ ಶಾಸಕರ ನೇತೃತ್ವದಾಗ ಪೂರ್ವಭಾವಿ ಸಭೆಯಲ್ಲಿ ಸೂಚಿಸಿದಂತೆ ನಾವೆಲ್ಲ ರೆಡಿ ಮಾಡ್ಕೊಂಡೆವು. ನಮ್ಮ ರೂಟ್ ಲೆವೆಲ್ ಎಲ್ಲ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ ರೀ. ಆಶಾ ಕಾರ್ಯಕರ್ತರು ಹಿಡಿದು PHO, CHO, HIOs ಮತ್ತು ನಮ್ಮ ICTC, NCD NCD ಡಿಪಾರ್ಟ್ಮೆಂಟ್ಗಳನ್ನೆಲ್ಲ ಡೆಪ್ಯೂಟ್ ಮಾಡಿದ್ರು. ನಮ್ಮ ಕ್ಲಿನಿಕ್ದಿಂದ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ವಿಶೇಷವಾಗಿ ನಮ್ಮ ಗ್ರೂಪ್ ಡೀಸನ್ನು ಎಲ್ಲ ನಿಯೋಜನೆ ಮಾಡಿ ಒಟ್ಟಾರೆ 182 ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ವು. ಈಗ ನಮ್ಮ BIMSದಿಂದ ನಮ್ಮ ಡಾಕ್ಟರ್ RG ಪಾಟೀಲ್ ಅವರು ಸತತ 1 ವಾರದಿಂದ ಇಲ್ಲಿ ಬಂದು ಎಲ್ಲ ಆಯೋಜನೆ ಹೆಂಗೆ ನಡೆದೈತಿ ಏನಂತ ಹೇಳಿ ಡಾಕ್ಟರ್ ಕೊಪ್ಪ ಸರ್ ಅವರು ಕೂಡಿ ನನ್ನ ಜೋಡಿ ಚರ್ಚೆ ಮಾಡಿ ಮತ್ತು ಪೂಜ್ಯರ ಆಶೀರ್ವಾದದಿಂದ ಈ ರಕ್ತದಾನ ಶಿಬಿರ ಸಕ್ಸಸ್ ಆಯ್ತೆಂದು ತಿಳಿಯಪಡಿಸುತ್ತೇನೆ.